ಹಾಲ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ತುಂಬಾ ಗ್ಯಾಪ್ ಆಯಿತು ಬಿಕಾಸ್ ಆಫ್ ಕೆಲವೊಂದು ಪರ್ಸ್ನಲ್ ವರ್ಕ್ಸ್ ಆ್ಯಂಡ್ ಕೆಲವೊಂದು ಫಂಕ್ಷನ್ಗಳು. ಹಾಗಾಗಿ ಸೊ ತುಂಬಾ ಡಿಲೇ ಆಯಿತು. ಸೊ ಇನ್ನು ಮುಂದೆ ಹಾಗೆ ಆಗಲ್ಲ. ಇನ್ನು ಮುಂದೆ ಇನ್ನು ರೆಗ್ಯುಲರಾಗಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಇವತ್ತು ತುಂಬ ವಿಶೇಷವಾದ ದಿನ, ರಾಯರ ವದಂತಿಯ ದಿನ, ಹಬ್ಬದ ದಿನ. ಸೊ ನನಗೆ ಆ್ಯಕ್ಚುಲಿ ತುಂಬಾ ಸ್ಪೆಷಲ್. ಸೊ ಮನೇಲಿ ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ಮಗುನ ಸ್ಕೂಲಿಂದ ಕರ್ಕೊಂಬಂದು ಇಟ್ಸ್ ಆಲ್ರೆಡಿ 1:30 ಆಗಿದೆ. ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದನ್ನು ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು. ಅದನ್ನ ನಾನು ನೋಡಿಲ್ಲ, ಜಸ್ಟ್ ವೀಡಿಯೋಸ್, ಯೂಟ್ಯೂಬಲ್ಲಿ ವೀಡಿಯೋಸ್ ಆ್ಯಂಡ್ ಯಾರೋ ಹೋಗಿರೋದನ್ನ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಎಸ್ ಬನ್ನಿ. ರಾಯರ ಹುಟ್ಟುಹಬ್ಬ ಇದ್ದಿದ್ದರಿಂದ ನಾನು ಮನೇಲೇ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಸೊ ನನ್ನ ಮಗಳು ಬರೋದನ್ನ ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಅವಳನ್ನ ಸ್ಕೂಲಿಂದ ಕರ್ಕೊಂಬಂದು ಆನಂತರ ಹೊರಡಬೇಕಿತ್ತು ನಾನು. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಅವತ್ತು ರಜೆ ಇರಲಿಲ್ಲ, ಅವ್ರಿಗೆ ಕೆಲಸ ಇತ್ತು. ಸೊ ಹಾಗಾಗಿ ನಾನು ನನ್ನ ಮಗಳಿಬ್ಬರೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು, ಸೊ ನಮ್ಮ ಮನೆಯಿಂದ ನಾವು ಆ್ಯಕ್ಚುಲಿ ಊಬರ್ನ ಬುಕ್ ಮಾಡ್ಕೊಂಡು, ಆಟೋನ ಬುಕ್ ಮಾಡ್ಕೊಂಡು ಹೋದ್ವಿ. ಬಟ್ ಇದು ಲೊಕೇಟ್ ಆಗಿರೋದು ಬಂದು ಮಾಗಡಿ ರೋಡ್, ಕಡಬಗೆರೆ ಕ್ರಾಸ್ ಅಂತ ಹೇಳಿ ಅಲ್ಲಿ ಲೊಕೇಟ್ ಆಗಿರೋದು. ನಿಮಗೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್, ಜನಪ್ರಿಯ ಬಸ್ ಸಿಗುತ್ತೆ. ಆ ಬಸ್ಸಿಗೆ ಬಂದರೆ ಕಡಬಗೆರೆ ಕ್ರಾಸ್ನಲ್ಲಿ ಇಳ್ಕೊಂಡ್ರೆ ನಿಮ್ಗೊಂದು 20 ರೂಪೀಸ್ ಕೊಟ್ಟರೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಆರ್ ಎಲ್ಸ್ ನಿಮ್ಮ ಓನ್ ವೆಹಿಕಲ್ ಬರ್ತಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ನಾನು ಲೊಕೇಶನ್ನ ಟ್ಯಾಗ್ ಮಾಡಿರ್ತೀನಿ. ಸೇಮ್ ಎಕ್ಸಾಕ್ಟ್ ಲೊಕೇಶನ್ಗೆ ಇದು ಬರುತ್ತೆ. ಆ್ಯಂಡ್ ಪಕ್ಕದಲ್ಲೇ ಸಾಯಿಬಾಬನ ಮಂದಿರ ಕೂಡ ಇದೆ. ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಅಲ್ಲಿ ಹೋಗಿ ನಿಮ್ಗೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಎಂಟರ್ ಆದ ತಕ್ಷಣ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಜಾತ್ರೆನೇ ನಡೀತಾ ಇತ್ತು ಅಲ್ಲಿ. ನನ್ನ ಮಗಳಂತೂ ಮಮ್ಮಿ ಅದು ಬೇಕು ಇದು ಬೇಕು ಅಂತ ತೋರಿಸ್ತಾನೆ ಇದ್ಲು. ಆಯಿತು ಪುಟ್ಟ, ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ, ಆಮೇಲೆ ಕೊಡಿಸ್ತೀನಿ ಅಂತ ಅವಳಿಗೆ ಸಮಾಧಾನ ಮಾಡಿಕೊಂಡು ದೇವಸ್ಥಾನ ಎಂಟ್ರಿ ಆಗ್ತಾಯಿದ್ವಿ. ಆ್ಯಂಡ್ ನೋಡಿ, ಪಾರ್ಕಿಂಗ್ ಫೆಸಿಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ದೊಡ್ಡ ಜಾಗ, ತುಂಬಾ ವಿಶಾಲವಾಗಿದೆ. ಆ್ಯಂಡ್ ಪಾರ್ಕಿಂಗ್ ಕೂಡ ನಿಮಗೆ ಫ್ರೀ ಇರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಒಂದು ಪೀಸ್ಫುಲ್ ಜಾಗ ಅಂತಲೇ ಹೇಳ್ಬೋದು. ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ. ಆಮೇಲೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇದೆ. CCTV ಫುಟೇಜಸ್, ಕ್ಯಾಮ್ರಾಗಳಿದ್ದಾವೆ ಎಲ್ಲ ಕಡೆ. ಆ್ಯಂಡ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ದೇವಸ್ಥಾನನ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು, ನನಗಂತೂ ತುಂಬಾ ಖುಷಿ ಆಯಿತು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಮೊದಲು ಇಲ್ಲಿ ದೀಪದ ಆರತಿನ ಮಾಡೋ ಒಂದು ನಂಬಿಕೆ ಇದೆ. ಏನಕ್ಕೆ ಅಂದರೆ, ನಾವು ಅಂದ್ಕೊಂಡಿದ್ದು, ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಈಡೇರುತ್ತೆ ಅನ್ನೋ ಒಂದು ಕಾರಣಕ್ಕೆ ದೀಪದ ಆರತಿನ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಇಲ್ಲಿ ಹೋಗಿ ಅವರವರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ತುಂಬ ಒಳ್ಳೆಯದಾಗಿದೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ದೀಪದ ಆರತಿನ ಕೊಡ್ತಾರೆ. ಅದಕ್ಕೆ ನಾವು ಮುಂಚೆನೇ ಟಿಕೆಟ್ ತೊಗೋಬೇಕು. ಅಲ್ಲಿ 5, 9, 12, 16, 21 ಈ ಥರ ಟಿಕೆಟ್ಸ್ನ ಕೊಡ್ತಾ ಇರ್ತಾರೆ. ಆ್ಯಂಡ್ ಆ ಟಿಕೆಟ್ನ ತೊಗೊಂಡು ನೀವಿಲ್ಲಿ ಬಂದು ದೀಪದ ಆರತಿನ ಮಾಡ್ಬೋದು. ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಬೇಡಿಕೊಂಡ್ರೆ ಖಂಡಿತವಾಗ್ಲೂ ಆ ರಾಯರು ಅದಕ್ಕೆ ಇಲ್ಲ ಅನ್ನಲ್ಲ ಅನ್ನೋ ನಂಬಿಕೆ ನಂದು. ಅದನ್ನು ಮುಗಿಸ್ಕೊಂಡು ಇಲ್ಲಿ ಒಳಗೆ ಬಂದರೆ ಇದು ಸಾಲಿಗ್ರಾಮದ ಕಲ್ಲಿಂದ ಕೆತ್ತಿರೋ ಒಂದೇ ವಿಗ್ರಹ. ಅಲ್ಲಿ ವರಸ್ವಾಮಿ, ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದೇ ಸಾಲಿಗ್ರಾಮದ ಕಲ್ಲಿನಲ್ಲಿ ಮಾಡಿರೋದು. ಸೊ ನಾನು ಪಕ್ಕದಲ್ಲಿ ಫೋಟೋ ಕೂಡ ಹಾಕಿದ್ದೀನಿ, ನೀವು ನೋಡ್ಬೋದು. ನಿಜವಾಗ್ಲೂ ಹತ್ರ ಹೋಗಿ ಆ ರಾಯರನ್ನು ಕಣ್ಣು ತುಂಬ್ಕೋತಾ ಇದ್ದರೆ 2 ಕಣ್ಣು ಸಾಲದು ನೋಡೋದಕ್ಕೆ. ಅಷ್ಟು ಖುಷಿಯಾಗುತ್ತೆ ರಾಘವೇಂದ್ರ ಸ್ವಾಮಿನ ನೋಡೋದಕ್ಕೆ. ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಮಂತ್ರಾಕ್ಷತೆ ತಗೊಂಡು ಕೆಳಗೆ ಬಂದರೆ ಅಮ್ಮನವ್ರ ದೇವಸ್ಥಾನ ಅಂತ ಬಂದಿದೆ, ಅದನ್ನು ನೋಡಿಕೊಂಡು ಬಂದ್ವಿ. ಆ್ಯಂಡ್ ಯಾರಿಗೆಲ್ಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಿಲ್ಲ, ದಯವಿಟ್ಟು ಇಲ್ಲಿಗೊಂದ್ಸಲ ವಿಸಿಟ್ ಮಾಡಿ, ರಾಯರನ್ನು ನೋಡಿ ನೀವು ಖುಷಿಪಡಿ.